ಯಾಕೋ ಈ ಸಲ ನಮ್ಮ ಮನು ತುಂಬಾ ಡಲ್ ಆಗಿದ್ದಾಳೆ. ನನಗೆ ಯಾಕೋ ಅವಳ ಬಗ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನನಗ್ ಬುದ್ಧಿ ಹೇಳ್ಬೇಕಾಗಿರೋ ನೀನೆ ಹಿಂಗ್ ಅಂತಿದ್ಯಲ್ಲ ಸುಬ್ಬು. ಅವಳಾಗವಳೆ ಸರಿ ಹೋಗ್ತಾಳೆ, ಸುಮ್ನೆ ಮಲ್ಕೋ. ಇಷ್ಟೊತ್ತಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಖಂಡಿತ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಹಲೋ, ಯಾರು? ಹಲೋ ಸರ್, ಐ ಆಮ್ ರಿಯಲಿ ಸಾರಿ ಸರ್. ನಾನು ನಿಮ್ಗೆ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ನಾನು ಕಾಲ್ ಕಟ್ ಮಾಡಿದೆ. ನನ್ನಿಂದ ನಿಮ್ಮ ನಿದ್ದೆ ಹಾಳಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ. ನಾನು ಸರ್, ವರ್ಧನ್ ಮನೆಯಿಂದ ಆರ್ಯವರ್ಧನ್ ಅವ್ರ ಹೆಂಡತಿ. ಓಹೋ, ಅನು ಅಲ್ವೇನಮ್ಮ ನಿನ್ನ ಹೆಸರು? ಏನಮ್ಮ ವಿಷಯ? ಏನಾದ್ರೂ ಅರ್ಜೆಂಟ್ ಇತ್ತಾ? ಅದು ನಾನು ರಾಜವರ್ಧನ್ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ರಾಜ ಸಾಹೇಬ್ರ ಬಗ್ಗೆನಾ? ಹಾ ಸರ್. ನಾನು ನಿಮ್ಮನ್ನ ಭೇಟಿ ಮಾಡ್ಬೋದಾ? ನಾನು ನಿಮ್ಮ ಆಫೀಸಿಗೆ ಬರ್ಬೋದಾ? ಖಂಡಿತವಾಗ್ಲೂ ನಾಳೆ ಎಷ್ಟೊತ್ತು ಅದು ಬನ್ನಿ ಅಮ್ಮ, ನಾನು ಆಫೀಸಲ್ಲೇ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಏಯ್ ಪುಷ್ಪ, ಏನು ಯಾಕೆ ಈ ತರ ಅಸಡ್ಡೆ ಮಾಡ್ತಾ ಇದೀಯಾ? ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಕಣೆ. ಯಾಕೆ ಏನೇನೋ ಹೇಳಿ ಭಯ ಪಡಿಸ್ತೀಯ ಸುಬ್ಬು? ಭಯ ಪಡ್ಸಕ್ ಹೇಳ್ತಾ ಇರೋದಲ್ಲ ಕಣೆ ಇದು. ಅವಳು ಬಂದಾಗಿಂದ ನೀನೇ ನೋಡ್ತಾ ಇದೀಯಲ್ಲ, ಏನೋ ಗಂಭೀರವಾದ ವಿಷಯ ಇದೆ. ಆದ್ರೆ ಅವನು ನಮಗೆ ಹೇಳ್ತಾ ಇಲ್ಲ ಅಷ್ಟೇ. ಬಂದ್ಲೋ ಜೊತೆ ಮಲ್ಕೋ. ತೋಳಿ ತೋಳಿ. ಇದು ನನ್ನ ಹೆಬ್ಬೆಳಿಗಿಂತ ಸ್ವಲ್ಪನೇ ದೊಡ್ಡದು, ಆದ್ರೆ ಇದು ನಿಮ್ಮ ಪ್ರಾಣ ಮುಸುತ್ತೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತಾ ರಾಜಾ ಸಾಹೇಬ್ರೆ? ಗಾತ್ರ ಮುಖ್ಯ ಅಲ್ಲ, ಪಾತ್ರ ಮುಖ್ಯ. ನಾವೆಲ್ಲಿಂದ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಯಾಕಾಗ್ ಬಂದ್ವಿ ಅನ್ನೋದು ಮುಖ್ಯ. ನಾನು ಹೇಳ್ತಿರೋದು ನಿಮ್ಮ ಕಿವಿಗೆ ಮಾತ್ರ ತಡ್ತಿದೆ, ನಿಮ್ಮ ಬುದ್ಧಿಗೆ ಇರ್ತಿಲ್ಲ ಅಲ್ವಾ? ಎಲ್ಲ ಸಾವಿಗೂ ನಿಮ್ಮ ಸಾವಿನ ಹಾಗೆ ಕಾರಣ ಇರಬೇಕಂತೇನಿಲ್ಲ. ಅಬ್ಬಬ್ಬಬ್ಬಬ್ಬ, ಎಂತ ಚಾ ಮಾಡಿರಿ ಸಾಹೇಬ್ರ, ಬೊಂಬಚ್ಚಾರಿ. ಇಂಥ ಚಾ ಕುಡಿದ್ರ ಇನ್ನೊಂದು ಮುಟ್ಟೆ ಕಾಯಿ ಪಲ್ಯ ಕೊಡ್ಬೇಕು ನೋಡ್ರಿ. ನಮ್ಮೂರ್ ಕಡೆ ಇದು ಕಾಯಿ ಪಲ್ಯ ಪ್ರೀತಿಯಿಂದ ಕೊಟ್ಟ ಅಡಿಗೆ ಪದಾರ್ಥ ರುಚಿ ಹೆಚ್ಚು ಮಾಡಿಸ್ತದ ಅಂತಾರ್ರಿ. ನೀವು ಎಂಥದೇ ಪದಾರ್ಥ ಕೊಟ್ರು ಅಡಿಗೆ ಸಖತ್ ಮಾಡ್ತೀರಂತ ಪಾಕವಿದ್ಯೆಗೆ ನಿಸ್ಸೀಮ್ರಂತ ಕೇಳ್ಪಟ್ಟೀನಿ. ಹೌದಲ್ರಿ, ನಮ್ ದೋಸ್ತ್ ಅದಾನಲ್ರಿ, ಅವ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾನ, ನಿಮ್ದೇ ಮಾತು. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರ ಇನ್ನೊಂದು ಲೋಟ ಚಾ ಸಿಗ್ಬೋದೇನ್ರಿ? ಇಂಥ ಚಾನ ಎಷ್ಟು ಕುಡಿದ್ರು ಕಡಿಮೆನೆ. ಅಯ್ಯೋ, ನೀವು ಕೇಳಿದ್ಮೇಲೆ ಇಲ್ಲ ಅಂತ ಹೆಂಗ ಅನ್ನಕ್ ಬರ್ತದ? ತರ್ತೀನ್ರಿ. ಮನೆಯಾಗೆ ಯಾರು ಇಲ್ಲದ ವೇಳಕ್ಕೆ ಬಂದ್ರಿ. ಸಂಜೆ ಮುಂದೆ ಬಂದಿದ್ರೆ ಎಲ್ಲರೂ ಇದ್ದಿರ್ತಿದ್ರು. ನಿಮ್ಮನ್ನ ನೋಡಿದ್ರ ಎಲ್ಲಾನು ನೋಡ್ದಂಗ ಬಿಡಿ. ನಿಮ್ ಕಡೆ ಬಹಳ ಚಲೋತ್ನ ಮಾತಾಡೋದ್ ಕಲಿಸ್ತಾರೇನ್ರಿ? ಬಹಳ ಚಂದ ಮಾತಾಡ್ತೀರಿ ನೀವು.
ಥ್ಯಾಂಕ್ಸ್ ರೀ. ಚಾ ತರ್ತೀನಿ ರೀ. ಹಾ ಗೊತ್ತಿಲ್ಲ. ನೀನ್ ಎಲ್ಲರೂ ಕೇಳಿದ್ರು ಕೊಟ್ಟೆ. ಅಪ್ಪ 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 ಏನ್ರಿ ಮಾತಾಡಿ. ಹೊಸ್ಮನಿ ಡಾಕ್ಟರ್ಗೆ ಈಗ ಫೋನ್ ಮಾಡಿ. ಏನಾಗಿದೆ? Doctor, how is it possible? ಡಾಕ್ಟರ್ ಚೆನ್ನಾಗೇ ಇದ್ರು, ನಮ್ ಬಿಟ್ಟೋಗೋದಕ್ಕೆ ಹೇಗ್ ಸಾಧ್ಯ? ಮೇಡಮ್, ಇವ್ರ ಸಾವಿಗೆ ಏನ್ ಕಾರಣ ಅಂತ ಈಗಲೇ ಹೇಳಕ್ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಏನು ಅಂತ ಹೇಳ್ಬಹುದು. ಸುಬ್ಬು, ಶಾರದಮ್ಮನ್ ಫೋನು. ಮಾತಾಡೆ. ಏನಂತ ಮಾತಾಡ್ಲಿ ಸುಬ್ಬು? ಇವಳು ಬೇರೆ ಈ ತರ ಇದ್ದಾಳೆ. ಆಮೇಲೆ ಕಾಲ್ ಮಾಡ್ತಾಳೆ ಅಂತನಾದ್ರೂ ಹೇಳು.
ಅನು ಇಲ್ಲಿಗೆ ಬಂದ್ಮೇಲೆ ಒಂದ್ಸಲನಾದ್ರೂ ಫೋನ್ ಮಾಡಿದಾಳೋ ಇಲ್ವೋ ನಮಗ್ ಗೊತ್ತಿಲ್ಲ. ಒಂದ್ಸಲ ಮಾತಾಡು. ಹಲೋ ಅನು, ಹೇಗಿದ್ಯಾ? ತವ್ರ ಮನೆಗೆ ಹೋಗಿ ಆ ಅಮ್ಮನ್ ಭೇಟಿ ಆದ್ಮೇಲೆ ಈ ಅಮ್ಮನ್ ಮರ್ತ್ ಹೋದ್ಯಾ? ಅವಳು ನನ್ನ ಹತ್ರನೂ ಹೆಚ್ಚಿಗೆ ಮಾತಾಡ್ತಿಲ್ಲ ಅಮ್ಮ. ಯಾವ್ದೋ ಜ್ಞಾನದಲ್ಲಿದ್ದಾಳೆ. ಓ ಪುಷ್ಪ, ಅನು ಇಲ್ವಾ? ಅದೇ ಸ್ನಾನಕ್ಕೆ ಹೋಗಿದ್ದಾಳೆ. ಏನಂದ್ರಿ? ಅನು ಯಾವ್ದೋ ಜ್ಞಾನದಲ್ಲಿದ್ದಾಳ? ಅದನ್ನೆಲ್ಲ ಅಂದ್ರೆ ಪುಷ್ಪ, ಅನು ಹುಷಾರಾಗಿದ್ದಾಳೆ ತಾನೆ? ಚೆನ್ನಾಗಿದ್ದಾಳೆ ಅಮ್ಮ. ಸರಿ, ಅನು ಸ್ನಾನ ಮುಗಿಸ್ಕೊಂಡ್ ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀರಾ? ಸರಿ ಅಮ್ಮ. ಏನು ಅರ್ಜೆಂಟ್ ಇಲ್ಲ, ಆರಾಮಾಗೆ ಮಾಡಿ. ಅವಳ ಜೊತೆ ಮಾತಾಡೋಣ ಅಂತ ನಮ್ಗೆಲ್ಲ ಅನ್ನಿಸ್ತು ಅಷ್ಟೇ. ನೀವೆಲ್ಲ ಆರಾಮಾಗಿದ್ದೀರಾ ಅಲ್ವಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಸರಿ, ಆಮೇಲೆ ಅನು ಜೊತೆ ಮಾತಾಡ್ತೀನಿ. ಅಮ್ಮ, ನೀವು ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಅನು ಅನು ಅನು, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮ, ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ, ಏನು ಬೇಡ. ಅಯ್ಯಯ್ಯೋ, ನಿಮ್ಮ ಹೆಸರಲ್ಲಿ ನಾನು ಒಂಚೂರು ಶುಂಠಿ ಟೀ ಕುಡ್ಕೊಂಡ್ಬಿಡ್ತಾ ಇದ್ದೆ. ಬೇಡ ಅನ್ಬಿಟ್ರಲ್ಲ. ಅಮ್ಮ, ನೀವು ಈಗಷ್ಟೇ ಬಂದ್ರು. ಬಿಟ್ಟೊಟ್ಟಲ್ಲ. ಅದೆಲ್ಲದಕ್ಕೂ ಆರ್ಯ ಸರ್ ಮತ್ತೆ ಜೇಂಡೆ ಸರೇ ಕಾರಣ ಅನ್ನೋದು ಇವ್ರಿಗೆ ಗೊತ್ತಿದೆಯಾ? ಯಾಕೆ ಏನು ಮಾತಾಡ್ತಿಲ್ಲ? ಏನ್ ಕೇಳಿದ್ರು ಸುಮ್ಮನೆ ಇದ್ದಾಳೆ. ಏನಾಯ್ತನು? ಅಕಸ್ಮಾತ್ ನಿನ್ಗೆ ಈಗ್ಲೇ ನನ್ ಜೊತೆ ಬರ್ಬೇಕು ಅನ್ಸಿದ್ರೆ ಬಾ. ಅಮ್ಮ, ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದೀನಿ. ಸಿಕ್ಕಿದ ಕೂಡಲೇ ನಾನೇ ಬರ್ತೀನಿ. ನಂಗೊಂದು ಸ್ವಲ್ಪ ಸಮಯ ಬೇಕು ಅಮ್ಮ, ತಪ್ಪು ತಿಳ್ಕೊಬೇಡಿ. ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ, ಆರಾಮಾಗೆ ಬಾ. ಅನು, ಅತ್ತೆಯವರೇ ಮನೆವರೆಗೂ ಬಂದು ಕರೀತಿದ್ದಾರೆ. ನೀನ್ ನೋಡಿದ್ರೆ ಬಲವಂತ ಮಾಡ್ಬೇಡಿ ಪುಷ್ಪ. ಏನೋ ಕೆಲ್ಸ ಇದೆ ಅಂದ್ಲಲ್ಲ, ಮುಗಿಸ್ಕೊಂಡೇ ಬರ್ಲಿ. ಕರೆಯೋದು ನನ್ ಸ್ವಾರ್ಥ, ಬರ್ಬೇಕು ಅಂತಿರೋದು ಅನು ಸ್ವಾತಂತ್ರ್ಯ. ನಿಮ್ಗೇನು ಬೇಜಾರಿಲ್ಲ ತಾನೆ? ನೀವು ಬಂದ್ ಕರ್ದಾಗ್ಲು ಇವಳು ಹೀಗೆ ನಿಂತಿದ್ದಾಳಲ್ಲ, ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇನ್ ಹೇಳೋದು ಬೇಕಾಗಿಲ್ಲ, ನಾನೇ ಹೇಳದ್ನಲ್ಲ, ಇಟ್ಸ್ ಓಕೆ. ಬೆಳಿಗ್ಗೆ ನಿಮ್ ಜೊತೆ ಫೋನಲ್ಲಿ ಮಾತಾಡಿದಾಗ ಸ್ವಲ್ಪ ಟೆನ್ಷನ್ ಆಯ್ತು, ಅದಕ್ಕೆ ಬಂದೆ. ಈಗ ಅನುನ್ ನೋಡಿದ್ಮೇಲೆ ಸಮಾಧಾನ ಆಯ್ತು. ಜೊತೆಗೆ ನೀವು ಬನ್ನಿ, ನಾನೇನ್ ಬರ್ತೀನಿ. ಅಮ್ಮ, ಸ್ವಲ್ಪನಾದ್ರೂ ಊಟ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಖಂಡಿತ ಊಟ ಮಾಡ್ಕೊಂಡೇ ಹೋಗ್ತೀನಿ.
ಅನು, ನಾನು ಬರ್ತೀನಿ. ಏನ್ ಹಿಂಗ್ ಮಾಡ್ತಾಳೆ? ಪುಷ್ಪ, ಯಾವುದೇ ಕಾರಣಕ್ಕೂ ನಮ್ಮ ಮಾತಿನಿಂದ ನಮ್ಮ ಮಗಳ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾವು ಮಾತಾಡ್ಕೋತಿದ್ವಿ. ಕೊನೆಗೆ ಅದೇ ಆಯ್ತು. ಈಗ ಬೇಜಾರು ಮಾಡ್ಕೊಂಡಿದ್ದಾಳೆ. ಹೇಗ್ ಸಮಾಧಾನ ಮಾಡ್ತೀಯಾ? ನಾಜುಕಾಗಿ ಮಾತಾಡೋದಕ್ಕೆ ನನ್ ಕೈಲಿ ಆಗಲ್ಲ ಸುಬ್ಬು. ಸುತ್ತಿ ಬಳಸಿ ಮಾತಾಡಿ ಕೇಳೋದಕ್ಕೆ ಅವಳೇನ್ ಬೇರೆಯವಳಲ್ಲ, ನನ್ ಮಗಳು. ಸುತ್ತಿ ಬಳಸಿ ಕೇಳು ಅಂತ ನಾನೆಲ್ಲಿ ಹೇಳ್ತಿದ್ದೀನಿ ಪುಷ್ಪ. ಸ್ವಲ್ಪ ಸಮಯ ಕೊಟ್ಟು ಮಾತಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ನಮ್ಮ ಹತ್ರ ಹೇಳಕ್ಕಾಗದೇ ಇರೋ ಏನೋ ವಿಷಯ ಕಾಡ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ನಾವು ಸುಮ್ನೆ ಅದನ್ನ ಕೆತ್ಕೋದ್ ತಪ್ಪು. ಹೇಳೋ ವಿಷಯ ಆಗಿದ್ದಿದ್ರೆ ಅವಳೇ ಹೇಳಿರೋಳು. ಹಂಗಂದ್ರೆ ಏನ್ ಸುಬ್ಬು ಅರ್ಥ? ಕೇಳಕ್ಕೆ ಆಗ್ದಿರೋ ವಿಷಯ ಅಂತ ಏನಾರು ಇರುತ್ತಾ? ಅದು ನಮ್ಮ ಹತ್ರ. ಇಲ್ಲ, ಅವಳು ಹೇಳೋವರೆಗೂ ನಾನ್ ಬಿಡಲ್ಲ. ಇಲ್ಲ ಪುಷ್ಪ, ನಮ್ಮ ಅನುಗೆ ಸಹಾಯ ಬೇಕು. ಸಹಾಯನ ಅಂದ್ರೆ ಎಂತ ಸಹಾಯ ಸುಬ್ಬು? ವೈದ್ಯರ ಸಹಾಯ. ಏನ್ ಹೇಳ್ತಿದ್ಯಾ ಸುಬ್ಬು? ಹೇಳದ್ನಲ್ಲ, ದೇಹಕ್ಕೆ ಆಯಾಸ ಆಗೋ ಹಾಗೆ ಮನ್ಸಿಗೂ ಆಗುತ್ತೆ. ಡಾಕ್ಟರ್ನ ಭೇಟಿ ಮಾಡೋದೇ ಸರಿ ಅನ್ಸುತ್ತೆ. ಇದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ, ವಿಚಾರಿಸಿ ಯೋಚನೆ ಮಾಡ್ತೀನಿ. ಕ್ಷಮಿಸಿ ಅಮ್ಮ. ಈಗ ನಿಮ್ಮ ಹತ್ರ ಮಾತಾಡೋದು ಸರಿಯಾದ ಸಮಯ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಸಮಯಕ್ಕಿಂತ ಕರ್ತವ್ಯ ಮುಖ್ಯ. ನೀವು ಹೀಗೆ ಕೂತ್ರೆ ಹೇಗಮ್ಮ? ಅಮ್ಮ, ಕೆಲವೊಬ್ರು ಅಗಲಿಕೆಗೆ ಮುಕ್ತಾಯ ಇರಲ್ಲ. ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಯಾವುದೇ ಕಾರಣ ಯೋಚಿಸಿದ್ರು ನಮ್ಮ ಮನಸ್ಸು ಅದನ್ನ ನಾವು ಒಪ್ಪೋದೇ ಇಲ್ಲ. ಆದರೆ ಅದನ್ನ ದಾಟಿ ಮುಂದೆ ಸಾಗುವುದೇ ಜೀವನ ಅಲ್ವಮ್ಮ? ಕ್ಷಮಿಸಿಮ್ಮ. ಈಗ ನಾನು ಏನೇ ಹೇಳಿದ್ರು ನಿಮ್ಮ ಮನಸ್ಸು ಅದನ್ನ ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಅನ್ನೋದು ನನಗೆ ಗೊತ್ತು. ನಾನು ಬಂದಿದ್ದು ಇದನ್ನ ಕೊಡೋಕೆ. ಇದು ರಾಜಾ ಸಾಹೇಬ್ರ ಡೆತ್ ಸರ್ಟಿಫಿಕೇಟ್. ಅಳಬೇಡಿಮ್ಮ. ಈ ವಿಷಯ ಮುಖ್ಯ ಆಗಿದ್ರಿಂದಲೇ ನಾನಿದನ್ನ ತಗೊಂಡು ಬಂದೆ. ನನಗೆ ಗೊತ್ತು ನೀವು ರಾಜಾ ಸಾಹೇಬ್ರನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಿದ್ರಿ ಅಂತ. ನಿಮ್ಮಿಂದ ಇಂಥ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಹೀಗಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲಮ್ಮ. ನನ್ನಿಂದ ಏನ್ ತಪ್ಪು? ಏನ್ ಹೇಳ್ತಿದ್ಯಾ ಆರ್ಯ? ಅಮ್ಮ, ಇದರಲ್ಲಿ ಈ ಸರ್ಟಿಫಿಕೇಟ್ ಅಲ್ಲಿ ಏನಿದೆ? ರಾಜಾ ಸಾಹೇಬ್ರ ಸಾವಿಗೆ. ಮೇಡಮ್. ಯಾವ ಮೇಡಮ್? ನಂದಿನಿ ಮೇಡಮ್. ನಂದಿನಿ ಮೇಡಮ್? ಮೇಡಮ್ ಬರ್ಲಿಲ್ವಾ? ಓ, ನಂದಿನಿ ಮೇಡಮ್ ನಿಮ್ಗೆ ಇಲ್ಲಿ ಕಾಣ್ತಿದಾರ?
ಇಲ್ಲ ತಾನೆ? ಅಂದ್ರೆ ಅವ್ರು ಬಂದಿಲ್ಲ ಅಂತಾನೆ ಅರ್ಥ. ಯಾಕೆ ಅಂತ ತಿಳ್ಕೊಬೋದಾ? ಸದ್ಯಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ. ಈಗಂತೂ ಅವ್ರ ಆಫೀಸಿಗೆ ಬರಲ್ಲ. ಅರೆ ಏನಾಯ್ತು? ಮೇಡಮ್ ಬರಲ್ಲ ಅಂದಿದ್ದಕ್ಕೆ ಬೇಸರ ಆಗ್ತಿದೆಯಾ? ನಿಮ್ಮೆಲ್ಲರಿಗಿಂತ ಹೆಚ್ಚು ನನಗೆ ಬೇಸರ ಆಗ್ತಿದೆ. ಮೇಡಮು ಆದಷ್ಟು ಬೇಗ ಬಂದೇ ಬರ್ತಾರೆ. ಅವರು ಗಟ್ಟಿ ಹೆಣ್ಣು, ಕೈ ಕಟ್ಟಿ ಸುಮ್ಮನೆ ಕೂರೋರಲ್ಲ ಅವರು. ಸಮಾಧಾನ ಮಾಡಿಕೊಂಡು ಆಫೀಸಿಗೆ ಬಂದೇ ಬರ್ತಾರೆ. ಬರೋ ಹಾಗಾಗಿ ಒಂದು ನಿಮಿಷ ಮೌನ ಆಚರಿಸೋಣ. ಹಲೋ, ರಾಜನಂದಿನಿ ಹಿಯರ್. ನಮಸ್ತೆ ಮೇಡಮ್, ನಾನು ಸೌಮ್ಯಾಜಿ ಮಾತಾಡ್ತಿದ್ದೀನಿ. ನಮಸ್ತೆ ಸರ್, ಹೇಳಿ. ಸಾರಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಈಗ ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಅದಕ್ಕೆ ರಾಯರು ವಿಲ್ ಬರೆಸಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಸಾರಿ ಟು ಸೇ ದಿಸ್, ಬಟ್ ಈ ಟೈಮ್ನಲ್ಲಿ ವಿಲ್ ಬಗ್ಗೆ ಮಾತಾಡೋದು ಐ ಡೋಂಟ್ ಥಿಂಕ್ ಸೊ. ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಸೌಮ್ಯಾಜಿ. ಅದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ, ಅದಕ್ಕೆ. ಓಕೆ, ಗಿವ್ ಮಿ ಸಮ್ ಟೈಮ್. ಸಾಹೇಬರು ಆತುರಾತುರವಾಗಿ ವಿಲ್ ಬರೆಸಿದ್ರು. ಅದಾದ್ಮೇಲೆ ತೀರ್ಕೊಂಡಿದ್ದಾರೆ. ಇದು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಮೇಡಮ್. ಅದಕ್ಕೆ ಇದ್ರ ಬಗ್ಗೆ ಮಾತಾಡಬೇಕು. ತಾವು ನನ್ನ ಆಫೀಸಿಗೆ ಬರ್ತೀರಾ? ನಾನು ಇದ್ರ ಬಗ್ಗೆ ನಿಮ್ಮ ಒಬ್ಬರ ಹತ್ರ ಮಾತ್ರ ಮಾತಾಡೋದು ಸಾಧ್ಯ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಆಯ್ತು, ಬರ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂದಾಗೆ ನೀವು ಒಬ್ಬರೇ ಬರಬೇಕು ಮೇಡಮ್, ಮರಿಬೇಡಿ. ಸರಿ, ಬರ್ತೀನಿ. ಗಾಳಿ ಜೊತೆ ಗುದ್ದಾಡೋದು ಅಂತಾರಲ್ಲ, ಹಂಗೆ ನೀನು ದೃಷ್ಟಿಲೆ ಕುರ್ಚಿ ಜೊತೆ ಗುದ್ದಾಡೋವಾಗ ನೋಡ್ತಿದೀಯಲ್ಲೋ, ಏನಾಯ್ತು? ದಟ್ಸ್ ಮೈಂಡ್. ಅದು ನಂದು. ಮೆತ್ತಗೋ. ಅದು ನಂದು. ಯಾಕೋ ಭಯ ಬೀಳ್ತೀಯ? ಯಾರಾದ್ರೂ ಕೇಳಿಸ್ಕೋತಾರೆ ಅಂತನಾ? ಕೇಳಿಸ್ಕೊಳ್ಳಿ ಬಿಡು. ಅದು ಯಾವತ್ತಿಗೂ ನನಗೆ ಸೇರ್ಬೇಕಿತ್ತು. ನಂದಾಗಿರೋದನ್ನ ನಂದು ಅಂತ ಹೇಳೋಕೆ ಭಯ ಯಾಕೆ ಬೀಳ್ಬೇಕು? ನಮ್ಮೂರ್ ಕಡೆ ಒಂದು ಮಾತಿದೆ, ನೀನೊಬ್ಬ ಹುಲಿ ಹಿಡಿಯೋನ್ ಹೆಸರು ಕೇಳಕ್ ಹೋಗಿ ಅವನೇ ಬೋನಿಗೆ ಸಿಕ್ಬಿದ್ನಂತೆ. ನಿನ್ ಜೊತೆಲಿ ನಾನು ಇದ್ದೀನಿ ಕಣೋ, ಸ್ವಲ್ಪ ನಿಧಾನವಾಗಿ ಮಾತಾಡು. ಇಷ್ಟು ದಿನಾನೇ ಕಾದಿದ್ದೀನಂತೆ. ಇನ್ನು ಸ್ವಲ್ಪ ತಾಳ್ಮೆಯಿಂದ ಇರೋದ್ರಲ್ಲಿ ತಪ್ಪೇನು ಅಲ್ವಾ?
ಕಾರ್ಡಿಯಾಕ್ ಅರೆಸ್ಟ್ ಅಂತಾನೆ ಬರ್ತಿದ್ಯಮ್ಮ. ಸರಿಯಾಗಿ ಅನಲೈಸ್ ಮಾಡೇನೆ ಈ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಬಟ್ ನನ್ನಿಂದ ಇದನ್ನ ಒಪ್ಕೊಳಕ್ ಆಗ್ತಿಲ್ಲಮ್ಮ. ನಾನು ಇದ್ರ ಬಗ್ಗೆ ಮಾತಾಡಿ ನಿಮ್ಗೂ ಬೇಜಾರು ಮಾಡಕ್ ನಂಗೆ ಇಷ್ಟ ಇಲ್ಲ. ತಗೊಳಮ್ಮ, ನಾನು ಬರ್ತೀನಿ. ಆಫೀಸ್ಗ ನಂದು? ಇಲ್ಲಮ್ಮ, ಸೌಮ್ಯಾಜಿ ಅವರು ವಿಲ್ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದಾರೆ. ಏನ್ ವಿಷಯ ಅಂತ ತಿಳ್ಕೊಂಡು ಬರ್ತೀನಿ. ನೀವ್ ಹೇಳ್ದಾಗೆ ಅಪ್ಪ ಕಾರಣ ಇಲ್ದೆ ಈ ತರ ಮಾಡಿರಲ್ಲ. ಆದ್ರೆ ಆ ಕಾರಣ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಮಾಡಿರೋದ್ನ ನಂಗೆ ಪ್ರಶ್ನೆ ಮಾಡಕ್ ನಂಗೆ ಇಷ್ಟ ಇಲ್ಲ ಸೌಮ್ಯಾಜಿ ಅವರೇ. ಹಾಗೆ ನಾನ್ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯನೂ ನಾನ್ ಬಿಟ್ಕೊಡಲ್ಲ. ಅಪ್ಪ ಯಾವಾಗ್ಲೂ ನನ್ಗೆ ಆ ಸ್ವಾತಂತ್ರ್ಯ ಕೊಟ್ಟಿದ್ರು. ನನ್ ನಿರ್ಧಾರನ ನಾನೇ ತಗೊಳ್ಳೋ ಅಂತ ಸ್ವಾತಂತ್ರ್ಯ. ಸೊ ನನ್ ನಿರ್ಧಾರನೂ ಕೇಳ್ತಿರಲ್ವಾ? ಖಂಡಿತ. ಸಾಹೇಬರ ಮೇಲೆ ಇದ್ದಷ್ಟೇ ಗೌರವ ನಿಮ್ಮ ಮೇಲೇನೂ ಇದೆಯಮ್ಮ. ಇಡೀ ಆಸ್ತಿನ ನಮ್ಮಪ್ಪ ನನಗ್ ಬರ್ದಿಯಾರೆ. ಅದು ಅವ್ರು ನನ್ ಮೇಲೆ ಇಟ್ಟಿದ್ ನಂಬಿಕೆ. ಆದ್ರೆ ಅಪ್ಪನ ಮೇಲೆ ಇಟ್ಟಿರೋ ಪ್ರೀತಿ ಅವ್ರಿಗೂ ಪೂರ್ತಿಯಾಗಿ ಗೊತ್ತಿಲ್ಲ. ಅವರೇ ನನ್ನ ಪಾಲಿಗಿಲ್ಲ ಅಂದ್ಮೇಲೆ ಈ ಇಷ್ಟು ಆಸ್ತಿಗೆ ಬೆಲೆ ಏನಿದೆ ಹೇಳಿ? ನನಗೆ ಯಾವ ಆಸ್ತಿನೂ ಬೇಡ ಸೌಮ್ಯಾಜಿ ಅವರೇ. ಆರ್ಯನ ಹೆಸರಿಗೆ ಬಿಟ್ಟು ಇನ್ ಯಾರಿಗೆ ಬೇಕಾದ್ರೂ ನನ್ನ ಆಸ್ತಿ ವರ್ಗಾಯಿಸೋ ಸ್ವಾತಂತ್ರ್ಯ ನನ್ಗಿದ್ಯಲ್ವಾ? ಇದೆ. ಹಾಗಿದ್ರೆ ನನ್ನ ಎಲ್ಲ ಆಸ್ತಿನೂ ನಮ್ಮಮ್ಮ ಮತ್ತೆ ನನ್ನ ತಮ್ಮ ಹರ್ಷಂಗೆ ಸಮಪಾಲ್ ಮಾಡ್ಬಿಡು. ಪೂರ್ತಿ ಆಸ್ತಿನ? ಎಲ್ಲಾನು. ನನಗೆ ಯಾವ ಆಸ್ತಿನೂ ಬೇಡ. ಅಲ್ವಾ ಸಾಹೇಬ್ರು ನಿಮಗೆ ಅಂತ? ನನಗೆ ಅಂತ ನಮ್ಮಪ್ಪ ಸಾಕಷ್ಟು ಕೊಟ್ಟು ಹೋಗಿದ್ದಾರೆ. ಧೈರ್ಯ ಮತ್ತೆ ಆತ್ಮವಿಶ್ವಾಸ. ಇದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಏನ್ ಬೇಕು ಸೌಮ್ಯಾಜಿ ಅವರೇ? ಪೇಪರ್ಸ್ ಎಲ್ಲ ರೆಡಿ ಮಾಡಿ ಸೌಮ್ಯಾಜಿ. ನಮ್ ತಾಯಿಗೆ ಮತ್ತೆ ಹರ್ಷಂಗೆ ಎಲ್ಲ ಸೇರ್ಲಿ. ಇದು ನನ್ನ ಸ್ವಂತ ನಿರ್ಧಾರ, ಮರಿಬೇಡಿ. ಆಗ್ಲಿ ಮೇಡಮ್, ನೀವು ಹೇಳ್ದಾಗೆ ಆಗ್ಲಿ. ಏ ಆರ್ಯ, ಏನಾಯ್ತೋ? ಅದ್ 4 ಕಾಲಿನ ಕುರ್ಚಿ, 4 ಕಾಲಿನ ಪ್ರಾಣಿ ಅಲ್ಲ. ಒಳ್ಳೆ ಬೇಟೆ ಆಡೋನ್ ತರ ನೋಡ್ತಾ ಇದೀಯಲ್ಲ ಅದನ್ನ. ಅಂಗೈಲಿದೆ, ಆದ್ರೆ ಅನುಭವಿಸೋಕಾಗ್ತಿಲ್ಲ ಅಂತ ಹೇಳಿದ್ನಲ್ಲ. ಈಗ ಅಂಗೈಯಿಂದಾನೆ ತಪ್ಪೋಯ್ತು ಕೇಶ. ಇನ್ನೇನ್ ಸಿಗ್ಬೇಕು ಅನ್ನೋದನ್ನ ಎಷ್ಟು ಸುಲಭವಾಗಿ ತಪ್ಪಿಸ್ಬಿಟ್ರು ನಂದಿನಿ ಅವರು. ಅವ್ರ ಪಾಲಿಗೆ ನಾನಿದ್ದೀರಂತೆ. ಅವ್ರಿಗೆ ಆಸ್ತಿ ಬೇಡವಂತೆ. ಆಸ್ತಿ ಬೇಡವಂತೆ ಕೇಶ. ಈ ದುಡ್ಡಿರೋ ಆಟಗಳು ಇಂಥವೇ. ಯಾವತ್ತು ಹಸ್ಕೊಂಡೇ ಇರ್ಲಿಲ್ವಲ್ಲ, ಅದಕ್ಕೆ ಇಂಥ ಮಾತುಗಳು ಬರೋದು. ಆಸ್ತಿ ಬೇಡ, ದುಡ್ಡು ಬೇಡ. ತಗೋ, ಮೊದಲು ನೀನು ತಣ್ಣಗಾಗ, ನೀರು ಕುಡಿ. ಕುಡಿಯಪ್ಪ. ಸಾಲಲ್ಲ ಕಣು. ಕಾವೇರಿ ತಾಯಿಯ ಮೈ ಮೇಲೆ ಹರಿದ್ರು ಕಾವು ಆರಲ್ಲ. ಕೂಲಾಗು ಆರ್ಯ, ಕೂಲಾಗು. ಇಲ್ಲಿವರೆಗೂ ಬಂದಿದ್ಯಾ, ಇಷ್ಟೆಲ್ಲ ಮಾಡಿದ್ಯಾ.
ಇಲ್ಲಿಂದ ಕುರ್ಚಿ ತನಕ ಹೋಗಿ ಕೂತ್ಕೊಳ್ಳೋದು ನಿನಗೆ ಮಹಾ ದೊಡ್ಡ ವಿಷಯನ? ನಾನು ಸಮಾಧಾನವಾಗಿ ಇದ್ದೀನಿ. ನನ್ನ ಸಮಾಧಾನದ ಮಿತಿ ಇಷ್ಟೇ. ನಾನೇನ್ ದಡ್ಡ ಅಲ್ಲ ಕೇಶ. ಕೈಗೆ ಬಂದಿದ್ದನ್ನ ಕೈ ಚೆಲ್ಲಿ ಕೂರೋಕೆ ನಾನೇನ್ ಮುಟ್ಟಾಳನ? ಕನ್ನಡಿ ಒಳಗೆ ಗಂಟು ಸಮೀಪದಲ್ಲೇ ಕಾಣ್ತಿದೆ ಅಂತ ಕನ್ನಡಿ ಒಳಗೆ ಕೈ ಹಾಕೋಕಾಗತ್ತಾ? ಹಾಕಿದ್ರೆ ಏನಾಗತ್ತೆ ಹೇಳು? ನಾನೇನ್ ಮೂರ್ಖ ಅಲ್ಲ ಕೇಶ. ನಾನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. ಎಲ್ಲಾನು ಪಡ್ಕೊಳ್ಳೋವರೆಗೂ ಐ ಜಸ್ಟ್ ಕಾಂಟ್ ರೆಸ್ಟ್. ಇಲ್ಲಿ ನೋಡು ಕೇಶ, ಇದು ನನ್ನ ಗುರಿ. ಅಂತರ ನೋಡು, ಬಹಳ ಕಡಿಮೆ ಇದೆ. ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಹೋಗೋಕೆ ಪ್ರಯಾಣ, ಪರಿಶ್ರಮ ಏನ್ ಬೇಕಲ್ಲ, ಅದು ಬಹಳ ದೊಡ್ಡ ಕೇಶ. ನಾನು ಹಾಗೆಲ್ಲ ರಾಜನಂದಿನಿ ಅವರನ್ನ ತ್ಯಾಗಮಯಿ ಆಗೋದಕ್ಕೆ